ಜೈ ಭಾರತ್ ವಂದೇ ಮಾತರಂ. ಪಶ್ಚಿಮ ಬಂಗಾಳದ ಟಿಎಂಸಿಯ ಕೇಲ್ ಖತಮಾಗಿದೆ. ಒಂದು ಎಲೆಕ್ಷನ್, ಟಿಎಂಸಿ ಚಿತ್ರ. ಪಶ್ಚಿಮ ಬಂಗಾಳದ ಎಲೆಕ್ಷನ್ನಲ್ಲಿ ಏನಾಯ್ತು ಎಂಬುದು ಎಲ್ಲರಿಗೂ ಗೊತ್ತು. ಅಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ. ಸುವೇಂದು ಅಲ್ಲಿನ ಮುಖ್ಯಮಂತ್ರಿ ಆಗ್ತಾರೆ. ಇವರು ಆಡಳಿತ ಬಂದ ನಂತರ ಅಲ್ಲಿನ ಟಿಎಂಸಿ ಪಕ್ಷದ ಶಾಸಕರಿಗೆ ಉಳಿಗಾಲ ಇಲ್ಲದಂತಾಗಿದೆ. ಈಗ ಮತ್ತೊಂದು ಶಾಕ್ ಟಿಎಂಸಿಗೆ ನೀಡಿದ್ದಾರೆ. ಅದೇನೆಂದರೆ ಅಲ್ಲಿನ 20 ಸಂಸದರು ಬಿಜೆಪಿಯ ಸರ್ಕಾರಕ್ಕೆ ಸಪೋರ್ಟ್ ಮಾಡಲು ಮುಂದಾಗಿದ್ದಾರೆ. ಅವರು ಲೋಕಸಭೆ ಸ್ಪೀಕರ್ಗೆ ಪತ್ರವನ್ನು ಬರೆದಿದ್ದಾರೆ. ಇದು ಮಮತಾ ಬ್ಯಾನರ್ಜಿಗೆ ನುಂಗಲು ಆಗದ ತುತ್ತಾಗಿದೆ. ಟಿಎಂಸಿ ಈಗ ಮನೆಯೊಂದು 3 ಬಾಗಿಲು ತರ ಆಗಿದೆ. ಅದರಲ್ಲಿ ಒಂದು ವಿಭಾಗ ಮಮತಾ ಬ್ಯಾನರ್ಜಿಗೆ ಸಪೋರ್ಟ್ ಮಾಡಿದ್ದಾರೆ, ಮತ್ತೊಂದು ವಿಭಾಗ ಅವರ ವಿರುದ್ಧ ನಿಂತಿದ್ದಾರೆ. ಟಿಎಂಸಿಯ ಹಿರಿಯ ಸಂಸದ ಕಾಕೋಲಿ ಘೋಷ್ ದಸ್ತಿದಾರ್ ಇವರು ಒಂದು ಘೋಷಣೆ ಮಾಡುತ್ತಾರೆ. ನಾವು ಇನ್ನು ಮುಂದೆ ಟಿಎಂಸಿಗೆ ಸಪೋರ್ಟ್ ಮಾಡಲ್ಲ, ಎನ್ಡಿಎಗೆ ಸಪೋರ್ಟ್ ಮಾಡ್ತೀವಿ ಎಂಬುದು. ಟಿಎಂಸಿ ಪಕ್ಷ ಲೋಕಸಭೆಯಲ್ಲಿ 28 ಸಂಸದರನ್ನು ಮತ್ತು ರಾಜ್ಯಸಭೆಯಲ್ಲಿ 12 ಸಂಸದರನ್ನು ಹೊಂದಿದೆ. ಆ ಪಕ್ಷದಲ್ಲಿ ಏನಾಗುತ್ತಿದೆ, ಅದು ನಿಜವಾದ ಕಾರಣವಾದರೆ ಏನು? ಒಂದು ನಾವಿಲ್ಲಿ ಗಮನಿಸಬೇಕು. ಮಮತಾ ಬ್ಯಾನರ್ಜಿ ಅವರಿಗೆ ಯಾವುದೇ ರೀತಿಯ ಅಧಿಕಾರವಿಲ್ಲ. ಅವರ ಆಡಳಿತದಲ್ಲಿರುವಾಗ ಯಾವ ರೀತಿ ಜನರ ಮೇಲೆ ಒಂಥರ ದಬ್ಬಾಳಿಕೆ ನಡೆಸಿ ಆಡಳಿತ ಮಾಡ್ತಿದ್ರು. ಅಲ್ಲಿ ಟಿಎಂಸಿ ಪಕ್ಷದ ಶಾಸಕರು ಜನಪ್ರತಿಯಾಗಿ ಕೆಲಸ ಮಾಡಿಸಿಲ್ಲ. ಕೆಲವೊಂದು ಕಡೆ ಹೆದರಿಸಿ ಬೆದರಿಸಿ ಗುಂಡಗಳಂತೆ ವರ್ತಿಸಿದ್ದಾರೆ. ಆದರೆ ಈಗ ಸಂಪೂರ್ಣ ವಿಭಿನ್ನ. ಒಂದು ಕಾಲದಲ್ಲಿ ದ್ವೇಷಿಸುತ್ತಿದ್ದ ಪಕ್ಷವನ್ನು ಇವತ್ತು ಸಪೋರ್ಟ್ ಮಾಡುತ್ತಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಲ್ಲಿ ಏನೆಲ್ಲ ಅಪರಾಧವಾಗಿದೆ, ಏನೆಲ್ಲ ತೊಂದರೆ ಮಾಡಿದ್ದಾರೆ, ಯಾವೆಲ್ಲ ಕೇಸ್ಗಳು ಮುಚ್ಚಿ ಹೋಗಿವೆ, ಅದನ್ನೆಲ್ಲ ಈಗ ಓಪನ್ ಮಾಡಿದ್ದಾರೆ. ಟಿಎಂಸಿ ಪಕ್ಷದ ಶಾಸಕರು ಏನಾದರೂ ತಪ್ಪು ಮಾಡಿದರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ಕೂಡ ಯಾವುದೇ ರೀತಿಯ ಅಧಿಕಾರವಿಲ್ಲ. ಇನ್ನು 5 ವರ್ಷ ಬಿಜೆಪಿ ಅಧಿಕಾರ. ಟಿಎಂಸಿ ಪಕ್ಷದ ಕೆಲವು ಶಾಸಕರು ಹೆದರಿ ಹೋಗಿದ್ದಾರೆ. ಅವರಿಗೆ ಏನಾದರೂ ತೊಂದರೆ ಆಗಬಹುದು ಅಂತ ಭಾವಿಸಿದ್ದಾರೆ. ಅದರಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಇರುವ ಮಾರ್ಗವೆಂದರೆ ಬಿಜೆಪಿ ಜೊತೆ ಕೈ ಜೋಡಿಸುವುದು. ಅವರು ಹೇಳ್ತಿದ್ದಾರೆ ನಾವು ಎನ್ಡಿಎಗೆ ಸಪೋರ್ಟ್ ಮಾಡ್ತಿದ್ದೀವಿ ಅಂತ. ಮಮತಾ ಬ್ಯಾನರ್ಜಿ ಅಧಿಕಾರದಲ್ಲಿರುವಾಗ ಸಪೋರ್ಟ್ ಮಾಡಿದರೆ ಒಪ್ಪಿಕೊಳ್ಳಬಹುದಿತ್ತು. ಆದರೆ ಈಗ ಅವರೇ ರಕ್ಷಣೆಗೋಸ್ಕರ ಎನ್ಡಿಎಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇದು ಈಗ ಪ್ರಾರಂಭವಷ್ಟೇ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎನ್ಡಿಎಗೆ ಸಪೋರ್ಟ್ ಮಾಡಬಹುದು.